ಈ ವಿಡಿಯೋದಲ್ಲಿ ನಾವು ಮೇ ತಿಂಗಳಲ್ಲಿ ಮಾರಾಟವಾದಂಥ ಟಾಪ್ 10 ಎಲೆಕ್ಟ್ರಿಕ್ ಸ್ಕೂಟರ್ಗಳ ಬಗ್ಗೆ ನೋಡೋಣ ಬನ್ನಿ ಸ್ನೇಹಿತರೆ. ಏಪ್ರಿಲ್ ತಿಂಗಳಲ್ಲಿ ಒಟ್ಟು 1,48,000 ಎಲೆಕ್ಟ್ರಿಕ್ ಸ್ಕೂಟರ್ಗಳು ಮಾರಾಟ ಆಗಿತ್ತು. ಈ ತಿಂಗಳು ಅಂದರೆ ಮೇ ತಿಂಗಳಲ್ಲಿ ಒಟ್ಟು 1,70,000 ಎಲೆಕ್ಟ್ರಿಕ್ ಸ್ಕೂಟರ್ಗಳು ಮಾರಾಟ ಆಗಿದೆ. ಅಂದರೆ ಏಪ್ರಿಲ್ಗಿಂತನೂ ಮೇ ತಿಂಗಳಲ್ಲಿ 22,000 ಎಲೆಕ್ಟ್ರಿಕ್ ಸ್ಕೂಟರ್ಗಳು ಹೆಚ್ಚಿಗೆ ಮಾರಾಟ ಆಗಿದೆ. ಕಾರಣ ಏನಂದರೆ ಬತ್ತಾ ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತಾ ಇದೆ. ಇದರಿಂದ ಜನ ಏನು ಮಾಡ್ತಾ ಇದ್ದಾರೆ, ಪೆಟ್ರೋಲ್ ಬಿಟ್ಟು ಎಲೆಕ್ಟ್ರಿಕ್ ಗಾಡಿಗಳನ್ನ ಜಾಸ್ತಿ ತೊಗೋತಾ ಇದ್ದಾರೆ. ಈ ಕಾರಣದಿಂದ ಏಪ್ರಿಲ್ಗಿಂತನೂ ಕೂಡ ಮೇ ತಿಂಗಳಲ್ಲಿ 22,000 ಎಲೆಕ್ಟ್ರಿಕ್ ಸ್ಕೂಟರ್ಗಳು ಹೆಚ್ಚಿಗೆ ಮಾರಾಟ ಆಗಿದೆ. ಈಗ ಟಾಪ್ 10 ಎಲೆಕ್ಟ್ರಿಕ್ ಸ್ಕೂಟರ್ಲಿ 10ನೇ ಸ್ಥಾನದಲ್ಲಿರುವಂಥ ಕಂಪ್ನಿ ಬಂದು ಸಿಂಪಲ್ ಎನರ್ಜಿ ಕಂಪ್ನಿಯವರು ಮೇ ತಿಂಗಳಲ್ಲಿ ಒಟ್ಟು 1,290 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ದಾರೆ. ಇವರ ಮಾರ್ಕೆಟ್ ಶೇರ್ ಬಂದು 0.8% ಇದೆ. ಇತ್ತೀಚೆಗೆ ಸಿಂಪಲ್ ಎನರ್ಜಿ 250 ಕೋಟಿ ರೂಪಾಯಿ ಹೊಸ ಫಂಡ್ನ ರೈಸ್ ಮಾಡಿದೆ. ಇದರಲ್ಲಿ 250 ಕೋಟಿಲಿ 123 ಕೋಟಿ ಲೋನ್ ಆಗಿ ತಗೋತಾ ಇದೆ. HDFC ಬ್ಯಾಂಕಿಂದ ಲೋನ್ ಆಗಿ 123 ಕೋಟಿ ತಗೋತಾ ಇದೆ. ಬಟ್ ಇದೊಂದು ಸ್ವಲ್ಪ ಅನುಮಾನ ತರಿಸುತ್ತೆ. ಯಾಕೆ ಗೊತ್ತಾ, ನಿಮಗೆ ಕಂಪ್ನಿ ಚೆನ್ನಾಗಿದೆ ಅನಿಸಿದಾಗ ಏನಾಗುತ್ತೆ, ಇನ್ವೆಸ್ಟರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅಕಸ್ಮಾತ್ ಯಾಕೋ ಕಂಪ್ನಿಲಿ ಸಮಸ್ಯೆ ಇದೆ ಅಂತ ಅನ್ಸಕ್ಕೆ ಹೋದರೆ ಇನ್ವೆಸ್ಟರ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಲ್ಲ. ಅವಾಗ ಏನು ಮಾಡ್ತಾರೆ, ಈ ಕಂಪ್ನಿಗಳು ಲೋನ್ ತಗೊಳ್ಳೋಕೆ ಶುರು ಮಾಡ್ತಾರೆ. ನೀವು ಇದರಲ್ಲಿ ಓಲಾದಲ್ಲೂ ನೀವು ನೋಡ್ಬೋದು, ಓಲಾದವ್ರದ್ದು ಹತ್ರನೂ ತುಂಬ ಲೋನ್ಗಳಿದೆ. ಅದೇ ರೀತಿ ಈಗ ಸಿಂಪಲ್ ಎನರ್ಜಿಯವರು ಲೋನಲ್ಲಿ ತೊಗೋತಾ ಇದ್ದಾರೆ. ಬಟ್ ಒಂದು ಪ್ರಾಬ್ಲಮ್ ಏನು ಗೊತ್ತಾ, ಸಿಂಪಲ್ ಎನರ್ಜಿದು ನಾನೇ 2 ಶೋರೂಮ್ ಮುಚ್ಚೋಗಿರೋದನ್ನ ನಾನು ನೋಡಿದ್ದೀನಿ. ಒಂದು ಮಾರ್ತಳ್ಳಿಲಿತ್ತು, ಆ ಶೋರೂಮ್ ಮುಚ್ಚೋಯ್ತು. ಈಗ ಇತ್ತೀಚೆಗೆ ಯಾರೋ ಒಬ್ರು ಹೇಳಿದ್ರು ಎಲ್ಲಿ ಯಶವಂತಪುರ ಹತ್ರ ಇತ್ತು, ಅಲ್ಲೊಂದೇನೋ ಮುಚ್ಚೋಯ್ತು ಅಂತ. ಬಟ್ ಅದ್ರ ಬಗ್ಗೆ ನಂಗೆ ಕನ್ಫರ್ಮ್ ಇಲ್ಲ. ಬಟ್ ಮಾರ್ತಳ್ಳಿ ಹತ್ರ ಇದ್ದಿದ್ದ ಶೋರೂಮು ನಾನೇ ಹೋಗಿ ವಿಚಾರಿಸ್ಕೊಬಂದಿದ್ದೀನಿ. ಆ ಶೋರೂಮು ಕೇವಲ 1 ವರ್ಷನೂ ಇರಲಿಲ್ಲ, 1 ವರ್ಷದೊಳಗೇ ಆ ಶೋರೂಮ್ ಮುಚ್ಚಿಬಿಟ್ರು. ಈ ಸಮಸ್ಯೆ ಇದೆ. ಅದರಿಂದ ಜನ ಜಾಸ್ತಿ ತೊಗೋತಾ ಇಲ್ಲ. ಇವ್ರದ್ದು ಹೋದ ತಿಂಗಳು ಅಷ್ಟೇ ಹೆಚ್ಚು ಕಮ್ಮಿ 1000 ರೇಂಜಲ್ಲೇ ಇತ್ತು. ಈ ಸಲ 1,290 ಎಲೆಕ್ಟ್ರಿಕ್ ಸ್ಕೂಟರ್ನ ಮಾರಾಟ ಮಾಡಿದ್ದಾರೆ. ಈಗ 9ನೇ ಸ್ಥಾನದಲ್ಲಿರುವಂಥ ಕಂಪ್ನಿ ಬಂದು ಬೌನ್ಸ್ ಇನ್ಫಿನಿಟಿ ಅವರು ಮೇ ತಿಂಗಳಲ್ಲಿ 1,340 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ದಾರೆ. ಇವರ ಮಾರ್ಕೆಟ್ ಶೇರ್ ಬಂದು 0.8% ಇದೆ. ಬೌನ್ಸ್ ಇನ್ಫಿನಿಟಿ ಅವ್ರದ್ದು ಶೋರೂಮ್ಗಳೆಲ್ಲ ಮುಚ್ಚೋಗಿದೆ. ಇವ್ರು ಏನು ಮಾಡ್ತಾ ಇದ್ದಾರೆ ಗೊತ್ತಾ, ಡೆಲಿವರಿ ಬಾಯ್ಸ್ಗಳಿಗೆ ರೆಂಟಲ್ ಬೇಸಲ್ಲಿ ಇವರು ಗಾಡಿಗಳನ್ನ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವ್ರು ಏನು ಮಾಡ್ತಾ ಇದ್ದಾರೆ, ಹೊಸ ಗಾಡಿಗಳನ್ನ ತೊಗೊಂಡು ರಿಜಿಸ್ಟರ್ ಮಾಡ್ತಾ ಇದ್ದಾರೆ. ನೀವು ಬೆಂಗಳೂರಲ್ಲಿ ನೋಡಿದ್ರೆ ಅರ್ಧಕ್ಕರ್ಧ ಡೆಲಿವರಿ ಬಾಯ್ಸು ಇತ್ತೀಚೆಗೆ ಯೂಸ್ ಮಾಡ್ತಿರೋದು ಬೌನ್ಸ್ ಇನ್ಫಿನಿಟಿನೇ. ಮುಂಚೆ ಒಂದು ಟೈಮಲ್ಲಿ ಯೂಲೋ ಗಾಡಿ ಯೂಸ್ ಮಾಡ್ತಿದ್ರು, ಈಗ ಅದನ್ನ ಬಿಟ್ಬಿಟ್ಟು ಈಗ ಬೌನ್ಸ್ ಇನ್ಫಿನಿಟಿ ಯೂಸ್ ಮಾಡ್ತಾ ಇದ್ದಾರೆ. ಯಾಕಂದರೆ ಗಾಡಿ ತುಂಬ ಚೆನ್ನಾಗಿದೆ ರೀ. ಬೌನ್ಸ್ ಇನ್ಫಿನಿಟಿ ಬಂದು ಫುಲ್ ಮೆಟಲ್ ಬಾಡಿ, ಫುಲ್ ಸ್ಟ್ರಾಂಗ್ ಆಗಿದೆ. ನಾನೇ ತುಂಬ ಜನ ಕೇಳಿದ್ದೀನಿ. ಮತ್ತು ರೆಂಟಲ್ ಬೇಸಿಸು ಅಂದರೆ ತಿಂಗಳು ಬಾಡಿಗೆ ಏನಿದೆ, ಯೂಲೋಗಿಂತನೂ ಬೌನ್ಸ್ ಇನ್ಫಿನಿಟಿ ಸ್ವಲ್ಪ ಮಟ್ಟಿಗೆ ಕಮ್ಮಿ ಅಂತ ಒಬ್ಬರು ಡೆಲಿವರಿ ಬಾಯ್ ಹೇಳಿದ್ರು. ಬೌನ್ಸ್ ಇನ್ಫಿನಿಟಿ ಶೋರೂಮ್ಗಳೆಲ್ಲ ಮುಚ್ಚೋಗಿದೆ, ಜನ ಯಾರೂ ತೊಗೋತಾ ಇಲ್ಲ. ಆದರೆ ಅದಕ್ಕಿಂತ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ಬೌನ್ಸ್ ಇನ್ಫಿನಿಟಿ ಅವರು ಇತ್ತೀಚೆಗೆ ಫಾಸ್ಟ್ ಚಾರ್ಜಿಂಗ್ನ ಕೊಟ್ಟಿದ್ದಾರೆ. ನೀವು ನೋಡ್ಬೋದು, ಕೆಲವು ಕಡೆ ಫಾಸ್ಟ್ ಚಾರ್ಜಿಂಗ್ ಸ್ಟೇಷನಲ್ಲಿ ಹೋಗ್ಬಿಟ್ಟು ನೋಡಿ, ಒಂದೊಂದು ಸತಿ ಬೌನ್ಸ್ ಇನ್ಫಿನಿಟಿ ಗಾಡಿಗಳು ಬಂದು ಕೂಡ ಚಾರ್ಜ್ ಮಾಡ್ತಾ ಇರುತ್ತೆ. ಇತ್ತೀಚೆಗೆ ಬಿಟ್ಟಿದ್ದಾರೆ. ಎಲ್ಲ ಗಾಡಿಲೂ ಈ ಆಪ್ಷನ್ ಕೊಟ್ಟಿಲ್ಲ, ಕೆಲವು ಗಾಡಿಗಳಲ್ಲಿ ಕೊಟ್ಟಿದ್ದಾರೆ. ಇದೇ ಕೆಲಸನ ಇವ್ರು ಏನಾದರೂ ಸ್ಟಾರ್ಟಿಂಗ್ ಬಂತಲ್ಲ 2021ರಲ್ಲಿ, ಆ ಟೈಮಲ್ಲಿ ಏನಾದರೂ ಬೌನ್ಸ್ ಇನ್ಫಿನಿಟಿ ಅವ್ರು ಏನಾದರೂ ಫಾಸ್ಟ್ ಚಾರ್ಜಿಂಗ್ ಕೊಟ್ಬಿಟ್ಟಿದ್ರೆ ಈ ಗಾಡಿನ ಹಿಡಿಯೋಗೋರೇ ಇರಲಿಲ್ಲ. ಆ ಟೈಮಲ್ಲಿ ತುಂಬ ಹೆಸರು ಮಾಡ್ತಿದ್ದು. ತುಂಬ ಚೆನ್ನಾಗಿದೆ ರೀ ಗಾಡಿ ಮಾತ್ರ, ನಾನೇ ನೋಡಿದ್ದೀನಿಲ್ಲ, ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ. ಬಟ್ ಇವ್ರು ಏನು ಮಾಡಿದ್ರು ಅಂದರೆ ವೆರಿ ಸಿಂಪಲ್ಲು, ನಾವು ಬ್ಯಾಟ್ರಿಗಳನ್ನ ಸ್ವ್ಯಾಪ್ ಕೊಡ್ತೀವಿ ಅಂತ ಅಂದರು. ಅದು ಇಂಡಿಯಾದಲ್ಲಿ ವರ್ಕೌಟ್ ಆಗಲ್ಲ ಸ್ನೇಹಿತರೆ. ಯಾಕಂದರೆ ಇತ್ತೀಚೆಗೆ ನೀವು ಹೋಂಡಾ ಕಂಪ್ನಿಯವರು ಒಂದು E01 ಅಂತ ಯಾವುದೋ ಲಾಂಚ್ ಮಾಡಿದ್ರು, ಅದು ಅಷ್ಟೇ ಬ್ಯಾಟ್ರಿ ಸ್ವಾಪಿಂಗು, ಅದು ಫೇಲ್ ಆಯಿತು. ಬೌನ್ಸ್ ಇನ್ಫಿನಿಟಿನೂ ಫೇಲು. ನಿಮಗೆ ಇಂಡಿಯಾದಲ್ಲಿ ನೀವು ಏನಾದರೂ ಸಕ್ಸಸ್ ಆಗಬೇಕು ಅಂದರೆ ಒಂದೇ, ಫಾಸ್ಟ್ ಚಾರ್ಜಿಂಗ್ ಕೊಡಬೇಕು. ಈ ಬ್ಯಾಟ್ರಿ ಸ್ವಾಪಿಂಗು ನನ್ನ ಮಟ್ಟಿಗೆ ಸಕ್ಸಸ್ ಆಗಲ್ಲ. ಬೌನ್ಸ್ ಇನ್ಫಿನಿಟಿಯವರು ಫಾಸ್ಟ್ ಚಾರ್ಜಿಂಗ್ ಕೊಟ್ಟು ವಾಪಸ್ಸು ಹೊಸ ಮಾಡಲ್ನ ಬಿಟ್ಟರೆ ಖಂಡಿತವಾಗ್ಲೂ ಬೌನ್ಸ್ ಇನ್ಫಿನಿಟಿಯವರು ಕಮ್ ಬ್ಯಾಕ್ ಮಾಡ್ತಾರೆ. ಅಷ್ಟು ಚೆನ್ನಾಗಿದೆ ಗಾಡಿ. ಇನ್ನು 8ನೇ ಪ್ಲೇಸಲ್ಲಿರುವಂಥ ಕಂಪ್ನಿ ಬಂದು ಬೀಗಾಸ್ ಆಟೋ ಅವರು ಮೇ ತಿಂಗಳಲ್ಲಿ 3,200 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ದಾರೆ. ಇವರ ಮಾರ್ಕೆಟ್ ಶೇರ್ ಬಂದು 1.9% ಇದೆ. ಬೀಗಾಸ್ ಆಟೋ ಅವ್ರದ್ದು ಚೆನ್ನಾಗಿ ಓಡ್ತಾ ಇದೆ, ಏನೂ ಸಮಸ್ಯೆ ಇಲ್ಲ. ನಾನು ನೋಡ್ದಂಗೆ 1-2 ಶೋರೂಮ್ ಮುಚ್ಚೋಗಿದೆ. ಬಟ್ ಇರೋ ಶೋರೂಮ್ಗಳೆಲ್ಲ ಚೆನ್ನಾಗಿ ಓಡ್ತಾ ಇದೆ. ಅವ್ರದ್ದು ಏನಪ್ಪ ಅಂದರೆ ಈ ಬೀಗಾಸ್ ಆಟೋ ಇರ್ಬೋದು, ರಿವರ್ ಮೊಬಿಲಿಟಿ ಇರ್ಬೋದು, ಗ್ರೀವ್ಸ್ ಆಂಪಿಯರ್ ಇರ್ಬೋದು, ಇವ್ರದ್ದೆಲ್ಲ ಫಿಕ್ಸು. ಬೀಗಾಸ್ ಅವರೊಂದು 3,000, ರಿವರ್ ಅವರೊಂದು 3,500-4,000, ಗ್ರೀವ್ಸ್ ಅವರೊಂದು 5,000-6,000. ಇದೊಂದು ಫಿಕ್ಸ್ ಆಗಿಬಿಟ್ಟೈತೆ. ಯಾಕಂದರೆ ಕಂಪ್ನಿ ಚೆನ್ನಾಗಿದೆ ಮತ್ತು ಬ್ಯಾಕ್ ಬೋನ್ ಇದೆ, ಸಪೋರ್ಟ್ ಚೆನ್ನಾಗಿದೆ. ಬೀಗಾಸ್ ಆಟೋ ಅವ್ರಿಗೆ ಸಪೋರ್ಟ್ ಚೆನ್ನಾಗಿದೆ. ಯಾಕೆ ಅಂತ ಅಂದರೆ ಈ ಕಂಪ್ನಿಯ ಓನರ್ ಬಂದು RR ಕೇಬಲ್ ಅಂತ ಇದೆಯಲ್ಲ, ಆ ಓನರೇ ಬೀಗಾಸ್ ಆಟೋ ಅವ್ರದ್ದು ಓನರು. ಬ್ಯಾಕ್ ಸಪೋರ್ಟ್ ಅಂತೂ ಚೆನ್ನಾಗಿದೆ. ಸೊ ಇವ್ರಿಗೇನು ತಲೆನೋವಿಲ್ಲ, ಆದ್ದರಿಂದ ಇವ್ರ ಗಾಡಿಗಳು ಓಡ್ತಾ ಇದೆ. ಬಟ್ ಏನಪ್ಪ ಅಂದರೆ ಶೋರೂಮ್ಗಳು ಎಲ್ಲ ಕಡೆ ಇಲ್ಲ, ಕೆಲವು ಕಡೆ ಇದೆ. ಕೆಲವು ಕಡೆ ಹೇಳ್ಕೊಳ್ಳೋ ಮಟ್ಟಿಗೆ ಗಾಡಿಗಳು ಸೇಲ್ ಆಗದೆ ಶೋರೂಮ್ ಮುಚ್ಚಿರೋಂಥ ನಿದರ್ಶನ ಇದೆ. ಸೊ ನೀವೇನಾದರೂ ಈ ಗಾಡಿ ತೊಗೋಬೇಕು ಅಂದ್ಕೊಂಡಿದ್ರೆ ಯೋಚನೆ ಮಾಡಿ. ನಾನು ಹೇಳ್ತಾ ಇಲ್ವಾ ಸ್ನೇಹಿತರೆ, ಈ 1ರಿಂದ 4ನೇ ಪ್ಲೇಸಲ್ಲಿ ಇದೆಯಲ್ಲ ಆ ಕಂಪ್ನಿ ಗಾಡಿಗಳನ್ನ ತೊಗೊಳ್ಳಿ. 5ರಿಂದ 10ನೇ ಪ್ಲೇಸ್ ತನಕ ಇರುವಂಥ ಗಾಡಿಗಳನ್ನ ಸುಮ್ಮನೆ ತಿಳ್ಕೊಳ್ಳಿ.
ಗಾಡಿಗಳನ್ನೇನು ತೊಗೊಳಕ್ಕೆ ಹೋಗ್ಬೇಡಿ, ಸುಮ್ಮನೆ ತಿಳ್ಕೊಳ್ಳಿ. ಯಾಕಂದರೆ ಮುಂದಕ್ಕೆ ಇದೇ ಕಂಪ್ನಿಗಳು 1ನೇ ಪ್ಲೇಸ್ 2ನೇ ಪ್ಲೇಸ್ಗೆ ಬರುತ್ತೆ, ಆಗ ಈ ಕಂಪ್ನಿ ಗಾಡಿಗಳನ್ನ ತೊಗೊಳ್ಳಿ. ಇನ್ನು 7ನೇ ಪ್ಲೇಸಲ್ಲಿರುವಂಥ ಕಂಪ್ನಿ ಬಂದು ರಿವರ್ ಮೊಬಿಲಿಟಿ. ರಿವರ್ ಮೊಬಿಲಿಟಿಯವರು ಮೇ ತಿಂಗಳಲ್ಲಿ ಒಟ್ಟು 3700 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ದಾರೆ. ಇವರ ಮಾರ್ಕೆಟ್ ಶೇರ್ ಬಂದು 2.2% ಇದೆ. ರಿವರ್ ಮೊಬಿಲಿಟಿ ಗಾಡಿಗಳು ಚೆನ್ನಾಗಿ ಓಡ್ತಾ ಇದೆ. ಶೋರೂಮ್ ಇವ್ರೇನು ಮುಚ್ತಾ ಇಲ್ಲ, ಹೊಸದಾಗಿ ಶೋರೂಮ್ಗಳನ್ನ ಓಪನ್ ಮಾಡ್ತಾ ಇದ್ದಾರೆ. ಆ ಶೋರೂಮಲ್ಲೂ ಕೂಡ ಜನ ತಗೋತಾ ಇದ್ದಾರೆ. ಬಟ್ ಸಮಸ್ಯೆ ಏನು ಗೊತ್ತಾ, ರಿವರ್ ಮೊಬಿಲಿಟಿಯವರು ನಿಧಾನಕ್ಕೆ ಶೋರೂಮ್ಗಳನ್ನ ಓಪನ್ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಇವ್ರು ಇನ್ನೂ ಫಾಸ್ಟಾಗಿ ಶೋರೂಮ್ಗಳನ್ನ ಓಪನ್ ಮಾಡಬೇಕು. ಇವ್ರ ಹತ್ರ ಈಗ ನನಗೆ ಗೊತ್ತಿರೋಂಗೆ ಒಂದು 80 ಶೋರೂಮ್ ಏನೋ ಇರ್ಬೋದು. ಆ 80 ಶೋರೂಮಲ್ಲಿ ಇವರು 3700 ಎಲೆಕ್ಟ್ರಿಕ್ ಸ್ಕೂಟರ್ ಮಾರಾಟ ಮಾಡಿದ್ದಾರೆ. ಇವರೇನಾದರೂ ಒಂದು 200-250 ಶೋರೂಮ್ ಓಪನ್ ಮಾಡಿದ್ರೆ ಖಂಡಿತವಾಗ್ಲೂ ಜಾಸ್ತಿ ಸೇಲ್ ಆಗುತ್ತೆ. ಅದ್ರ ಜೊತೆಗೆ ರಿವರ್ ಮೊಬಿಲಿಟಿಯವರು ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ಗಳನ್ನ ಓಪನ್ ಮಾಡಬೇಕು. ಅಂದರೆ ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಕೊಟ್ಟಿದ್ದಾರೆ, ಬಟ್ ಇವ್ರ ಹತ್ರ ಎಲ್ಲೂ ಕೂಡ ಫಾಸ್ಟ್ ಚಾರ್ಜಿಂಗ್ದು ಸ್ಟೇಷನ್ಗಳಿಲ್ಲ. ಸೊ ಇವರು ಓಪನ್ ಆಗಿ ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ಗಳನ್ನ ಓಪನ್ ಮಾಡಿದ್ರೆ ಖಂಡಿತವಾಗ್ಲೂ ರಿವರ್ ಮೊಬಿಲಿಟಿ ಗಾಡಿಗಳು ಸೂಪರ್ ಆಗಿಬಿಡುತ್ತೆ. ಇವರು ಓಲಾನ ಓವರ್ಟೇಕ್ ಮಾಡಿ 4ನೇ ಪ್ಲೇಸು ಅಥವಾ 5ನೇ ಪ್ಲೇಸಿಗೆ ಬಂದೇ ಬರ್ತಾರೆ. ಇನ್ನು 6ನೇ ಪ್ಲೇಸಲ್ಲಿರುವಂಥ ಕಂಪ್ನಿ ಬಂದು ಗ್ರೀವ್ಸ್ ಆಂಪಿಯರ್. ಗ್ರೀವ್ಸ್ ಆಂಪಿಯರ್ ಅವರು ಮೇ ತಿಂಗಳಲ್ಲಿ ಒಟ್ಟು 7600 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ದಾರೆ. ಇವರ ಮಾರ್ಕೆಟ್ ಶೇರ್ ಬಂದು 4.5% ಇದೆ. ಗ್ರೀವ್ಸ್ ಆಂಪಿಯರ್ ಅವರು ಇತ್ತೀಚೆಗೆ ಹೇಳಿದ್ರು ನಾವು IPO ಬರ್ತೀವಿ ಅಂತೇಳಿ. ನನ್ನ ಪ್ರಕಾರ ಇವರು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಅಷ್ಟೊತ್ತಿಗೆ IPO ತೊಗೊಬಂದು ಶೇರ್ ಮಾರ್ಕೆಟ್ಗೆ ಎಂಟ್ರಿ ಆಗ್ಬೋದು. ಗ್ರೀವ್ಸ್ ಆಂಪಿಯರ್ ಗಾಡಿಗಳು ಚೆನ್ನಾಗಿ ಓಡ್ತಾ ಇದೆ. ಇತ್ತೀಚೆಗೆ ಒಂದು ಮ್ಯಾಗ್ನಸಲ್ಲಿ ಹೊಸ ವರ್ಷನ್ ಕೂಡ ಲಾಂಚ್ ಮಾಡಿದ್ದಾರೆ, ಚೆನ್ನಾಗಿದೆ ಅಂತ ಜನ ಹೇಳ್ತಾ ಇದ್ದಾರೆ. ಗ್ರೀವ್ಸ್ ಆಂಪಿಯರ್ದೊಂದು ಸಮಸ್ಯೆ ಏನಿಲ್ಲ, ಯಾಕಂದರೆ ಗ್ರೀವ್ಸ್ ಆಂಪಿಯರ್ ಅವ್ರಿಗೆ ಬ್ಯಾಕ್ ಸಪೋರ್ಟ್ ಚೆನ್ನಾಗಿದೆ. ಯಾಕಂದರೆ ಗ್ರೀವ್ಸ್ ಕಾಟನ್ ಅಂತ ಹೇಳ್ಬಿಟ್ಟು ಒಂದು ಕಂಪ್ನಿ ಇದೆ, ಆ ಕಂಪ್ನಿದೆ ಈ ಗ್ರೀವ್ಸ್ ಆಂಪಿಯರು. ಅದು ತುಂಬ ಹಳೆ ಕಂಪ್ನಿ ಮತ್ತು ತುಂಬ ದೊಡ್ಡ ಕಂಪ್ನಿ. ಡೀಸೆಲ್ ಇಂಜಿನು, ಪೆಟ್ರೋಲ್ ಇಂಜಿನ್ಗಳನ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋದು. ಹತ್ತತ್ರ 250 ವರ್ಷದ ಇತಿಹಾಸ ಇದೆ ಆ ಕಂಪ್ನಿಗೆ. ಆ ಕಂಪ್ನಿನೇ ಈ ಕಂಪ್ನಿಯ ಓನರು, ಗ್ರೀವ್ಸ್ ಆಂಪಿಯರ್ ಕಂಪ್ನಿಯ ಓನರು. ಆದ್ದರಿಂದ ಟೆನ್ಷನ್ ಏನಿಲ್ಲ, ಗ್ರೀವ್ಸ್ ಆಂಪಿಯರ್ ಚೆನ್ನಾಗಿ ನಡೀತಾ ಇದೆ. ಬಟ್ ಏನು ಸಮಸ್ಯೆ ಗೊತ್ತಾ, ಇವರು ಎಲ್ಲಿವರೆಗೂ ಫಾಸ್ಟ್ ಚಾರ್ಜಿಂಗ್ ಕೊಡೋದಿಲ್ಲ. ಅದ್ರ ಜೊತೆಗೆ ಇವರು ಜಾಸ್ತಿ ಶೋರೂಮ್ಗಳನ್ನ ಓಪನ್ ಮಾಡಬೇಕು. ನನಗೆ ಗೊತ್ತಿರೋಂಗೆ ಗ್ರೀವ್ಸ್ ಆಂಪಿಯರ್ ಅವ್ರ ಶೋರೂಮ್ಗಳೇನು ಅಷ್ಟೊಂದೇನು ದೊಡ್ಡದಾಗಿಲ್ಲ, ಕೆಲವು ಊರಲ್ಲಿ ಶೋರೂಮ್ ಇದೆ. ಇವರು ಇನ್ನೂ ಶೋರೂಮ್ಗಳನ್ನ ಜಾಸ್ತಿ ಓಪನ್ ಮಾಡಬೇಕು. ಏತರವರು ಹತ್ತತ್ರ ಒಂದು 750 ಶೋರೂಮ್ ಇದೆ. ಆ ರೀತಿ ಗ್ರೀವ್ಸ್ ಆಂಪಿಯರ್ ಅವರು ಜಾಸ್ತಿ ಶೋರೂಮ್ಗಳು ಓಪನ್ ಮಾಡಿದ್ರೆ ಈ ಸೇಲ್ ಇನ್ನೂ ಜಾಸ್ತಿ ಆಗುತ್ತೆ. ಇನ್ನು 5ನೇ ಪ್ಲೇಸಲ್ಲಿರುವಂಥ ಕಂಪ್ನಿ ಬಂದು ನಮ್ಮ ಫೇವ್ರೇಟು ಓಲಾ ಎಲೆಕ್ಟ್ರಿಕ್. ಓಲಾ ಎಲೆಕ್ಟ್ರಿಕ್ ಅವರು ಮೇ ತಿಂಗಳಲ್ಲಿ 15100 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ದಾರೆ. ಇವರ ಮಾರ್ಕೆಟ್ ಶೇರ್ ಬಂದು 9% ಇದೆ. ಹೋದ ತಿಂಗಳು ಅಂದರೆ ಏಪ್ರಿಲ್ಗಿಂತನೂ ಹತ್ತತ್ರ ಒಂದು 3000 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಓಲಾ ಕಂಪ್ನಿಯವರು ಈ ತಿಂಗಳು ಜಾಸ್ತಿನೇ ಮಾರಾಟ ಆಗಿದೆ. ಕಾರಣ ಏನಪ್ಪ ಅಂದರೆ ಆಫರ್ ಕೊಟ್ಟಿದ್ದಾರೆ. ನಾನು ಒಂದೇ ಮಾತು ಹೇಳೋದು ಓಲಾ ಎಲೆಕ್ಟ್ರಿಕ್ಗೆ, ದಯವಿಟ್ಟು ನಿಮ್ಮ ಆಫರ್ ಗಿಫರ್ ಏನು ಬೇಡ, ಬೇಕಾದ್ರೆ ಒಂದು 10,000 ರೂಪಾಯಿ ಜಾಸ್ತಿನೇ ಇಸ್ಕೊಳ್ಳಿ, ದಯವಿಟ್ಟು ಸರ್ವಿಸ್ ಕೊಡ್ರಿ. ಮತ್ತು ಇನ್ನೊಂದು ಮಾತು ಸ್ನೇಹಿತರೆ, ಈಗ ಹೋದ ತಿಂಗಳಿಗಿಂತ ಈ ತಿಂಗಳು 3000 ಎಲೆಕ್ಟ್ರಿಕ್ ಸ್ಕೂಟ್ರ್ ಜಾಸ್ತಿ ಸೇಲ್ ಆಗಿದೆ, ಹಂಗಾರೆ ಜನ ತೊಗೋತಾ ಇದ್ದಾರೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಈಗೇನಾಗ್ತಾ ಇದೆ ಅಂದರೆ ಈ ಡೆಲಿವರಿ ಬಾಯ್ಸ್ಗಳಿಗೆ ರೆಂಟಲ್ ಬೇಸಲ್ಲಿ ಗಾಡಿಗಳನ್ನ ಕೊಡ್ತಾರಲ್ಲ, ಅಂಥ ಕಂಪ್ನಿಗಳು ತುಂಬ ಉಟ್ಕೊಬಿಟ್ಟಿದೆ. ಆ ಕಂಪ್ನಿಯವರು ಈ ಗಾಡಿಗಳನ್ನ ತೊಗೋತಾ ಇದ್ದಾರೆ. ಅರ್ಥ ಆಯ್ತಾ? ಯಾಕಂದರೆ ಓಲಾ ಎಲೆಕ್ಟ್ರಿಕ್ಕು ಕಮ್ಮಿ ರೇಟಿಗೆ ಸಿಗುತ್ತೆ. ಹತ್ತತ್ರ ಒಂದು 80,000ಕ್ಕೆಲ್ಲ ಓಲಾ ಎಕ್ಸ್ ಸಿಗುತ್ತೆ. ಅದರಿಂದ ಏನಾಗ್ತಾ ಇದೆ, ತುಂಬ ಈ ಬಾಡಿಗೆಗೆ ಅಂದರೆ ರೆಂಟಲ್ ಬೇಸಿಸಲ್ಲಿ ಗಾಡಿ ಕೊಡುವಂಥ ಕಂಪ್ನಿಗಳು ತೊಗೋತಾ ಇದ್ದಾರೆ. ಈಗ ಮುಂಚೆನೇ ಹೇಳಿದೆ, ಬೌನ್ಸ್ ಇನ್ಫಿನಿಟಿ ಕೂಡ ರೆಂಟಲ್ ಬೇಸಿಸ್ ಕಂಪ್ನಿಗಳೇ ತೊಗೋತಾ ಇರೋದು. ಈಗ ಓಲಾ ಎಲೆಕ್ಟ್ರಿಕ್ಕು ಅಷ್ಟೇ, ನಾನೇ ನೋಡಿದ್ದೀನಿ, ಸ್ಕೂಪ್ ಅಂತಲೇ ಯಾವುದೋ ಒಂದು ಕಂಪ್ನಿ ಇದೆ. ಆ ಕಂಪ್ನಿಯವ್ರ ಹತ್ರ ಅಂತೂ ಓಲಾ ಎಲೆಕ್ಟ್ರಿಕ್ ಗಾಡಿಗಳು ತುಂಬ ಜಾಸ್ತಿ ಓಡ್ತಾ ಇದೆ. ಎಲ್ಲ ರೆಂಟಲ್ ಬೇಸಿಸು, ಬಾಡಿಗೆಗೆ ಕೊಡ್ತಾರೆ. ದಿನದ ಬಾಡಿಗೆ, ವಾರದ ಬಾಡಿಗೆ, ತಿಂಗಳು ಬಾಡಿಗೆ ಲೆಕ್ಕದಲ್ಲಿ ಡೆಲಿವರಿ ಬಾಯ್ಸ್ಗಳಿಗೆ ಬಾಡಿಗೆಗೆ ಕೊಡ್ತಾರೆ. ಆ ಇದರಲ್ಲಿ ಜಾಸ್ತಿ ಸೇಲ್ ಆಗ್ತಾ ಇದೆ ಹೊರತು ಜನ ಅಷ್ಟೊಂದೇನು ತಗೋತಾ ಇಲ್ಲ, ಕಮ್ಮಿ ತೊಗೋತಾ ಇದ್ದಾರೆ. ಇವತ್ತು ಕೂಡ ನೀವು ಏನಾದರೂ ಓಲಾ ಶೋರೂಮ್ ಮುಂದೆ ಹೋಗಿ ನಿಂತ್ಕೊಂಡ್ರೆ ಹತ್ತತ್ರ ಮಿನಿಮಮ್ ಅಂದರೆ ಒಂದು 50 ಗಾಡಿ ಕಾಣಿಸುತ್ತೆ. ರಿಪೇರಿಗೆ, ಹೊಸ ಗಾಡಿ ಅಲ್ಲ, ರಿಪೇರಿಗೆ ಬಂದು ನಿಂತಿರೋ ಗಾಡಿಗಳು, ಅಷ್ಟು ವರ್ಷ ಸರ್ವಿಸು. ಸೊ ಇಂಥ ಗಾಡಿಗಳನ್ನ ಆದಷ್ಟು ಅವಾಯ್ಡ್ ಮಾಡಿ, ತಗೊಳಕ್ಕೆ ಹೋಗ್ಬೇಡಿ ಅಂತಲೇ ನಾನು ಹೇಳಿದ್ದು. ನಾನು ಈಗ ಹೇಳಿದ್ನಲ್ಲ, 5ನೇ ಪ್ಲೇಸಿಂದ 10ನೇ ಪ್ಲೇಸ್ ತನಕ ಯಾವ್ಯಾವ ಕಂಪ್ನಿ ಗಾಡಿಗಳನ್ನ ಹೇಳಿದ್ದೀನಿ ಅದನ್ನು ಆದಷ್ಟು ಅವಾಯ್ಡ್ ಮಾಡಿ. ಯಾಕಂದರೆ ಅದನ್ನು ನಾನು ಸಜೆಷನ್ ಮಾಡಲ್ಲ. ಯಾಕೆ ಅಂತ ಅಂದರೆ ಅದರಲ್ಲಿ ತುಂಬ ಸಮಸ್ಯೆಗಳಿದೆ. ಒಂದು ಶೋರೂಮ್ಗಳು ಜಾಸ್ತಿ ಇರಲ್ಲ, 2ನೇ ಸರ್ವಿಸ್ ಇರಲ್ಲ, 3ನೇದು ನಿಮಗೆ ಅಂಥ ಆಪ್ಷನ್ಗಳು ಕೊಡಲ್ಲ. ಈ ರೀತಿ ಅನೇಕ ಸಮಸ್ಯೆಗಳಿದೆ. ಈ ಗಾಡಿಗಳನ್ನ ತಿಳ್ಕೊಳ್ಳಿ, ಅದೇ ತಗೊಳಕ್ಕೆ ಹೋಗ್ಬೇಡಿ, ತಿಳ್ಕೊಳ್ಳಿ ಅಷ್ಟೇ. ಈ ಥರ ಕಂಪ್ನಿ ಇದೆ, ಇವರು ಇಷ್ಟಿಷ್ಟು ಮಾರಾಟ ಮಾಡ್ತಾರೆ ಅಂತ ತಿಳ್ಕೊಳ್ಳಿ ಹೊರತು ತಗೊಳಕ್ಕೆಲ್ಲ ಹೋಗ್ಬೇಡಿ. ಇನ್ನು ಈಗ ನಾವು 1ರಿಂದ 4ನೇ ಪ್ಲೇಸಲ್ಲಿರುವಂಥ ಕಂಪ್ನಿಗಳನ್ನ ನೋಡೋಣ. 4ನೇ ಪ್ಲೇಸಲ್ಲಿರುವಂಥ ಕಂಪ್ನಿ ಬಂದು ಹೀರೋವಿಡಾ. ಹೀರೋವಿಡಾ ಕಂಪ್ನಿಯವರು ಮೇ ತಿಂಗಳಲ್ಲಿ ಒಟ್ಟು 19,100 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ದಾರೆ. ಇವರ ಮಾರ್ಕೆಟ್ ಶೇರ್ ಬಂದು 11% ಇದೆ. ಹೀರೋವಿಡಾದವ್ರದ್ದು ಗಾಡಿಗಳು ಸೂಪರಾಗಿ ಸೇಲ್ ಆಗ್ತಾ ಇದೆ. ಆದರೆ ಸಮಸ್ಯೆ ಏನು ಅಂದರೆ ಈ ತಿಂಗಳು ಅಂದರೆ ಮೇ ತಿಂಗಳ 13ನೇ ತಾರೀಕಿಂದ ಇವ್ರು ಏನು ಮಾಡಿದ್ದಾರೆ, ಫಾಸ್ಟ್ ಚಾರ್ಜಿಂಗಿಗೆ ದುಡ್ಡು ಇಸ್ಕೊಳ್ಳೋಕೆ ಶುರು ಮಾಡಿದ್ದಾರೆ. ಮುಂಚೆ ಫ್ರೀ ಇತ್ತು, ಹತ್ತತ್ರ 3-4 ವರ್ಷ ಫಾಸ್ಟ್ ಚಾರ್ಜಿಂಗ್ ಫುಲ್ ಫ್ರೀ ಇತ್ತು. ಆದರೆ ಈ ತಿಂಗಳು 13ನೇ ತಾರೀಕಿಂದ ಇವ್ರು ಏನು ಮಾಡಿದ್ದಾರೆ, ಫಾಸ್ಟ್ ಚಾರ್ಜಿಂಗ್ಗೆ ದುಡ್ಡು ಇಸ್ಕೊಳ್ಳೋಕೆ ಶುರು ಮಾಡಿದ್ದಾರೆ. ನೋಡೋಣ, ಜನ ಮುಂದಿನ ತಿಂಗಳು ಅಂದರೆ ಜೂನ್ ತಿಂಗಳದು ಸೇಲ್ ರಿಪೋರ್ಟ್ ಬಂದಾಗ ಗೊತ್ತಾಗುತ್ತೆ ಜನ ಈಗ ಫಾಸ್ಟ್ ಚಾರ್ಜಿಂಗ್ ಏನು ದುಡ್ಡು ಇಸ್ಕೊಳ್ಳೋಕೆ ಶುರು ಮಾಡಿದ್ದಾರೆ, ಇದು ಹೀರೋವಿಡಾಗೆ ನೆಗೆಟಿವ್ ಆಗುತ್ತಾ
ಅಥವಾ ಪಾಸಿಟಿವ್ ಆಗುತ್ತೆ ಅನ್ನೋದು ಮುಂದಿನ ದಿವಸದಲ್ಲಿ ಗೊತ್ತಾಗುತ್ತೆ. ಬಟ್ ಒಂದು ವಿಷಯ ಹೇಳ್ತೀನಿ ಹೀರೋ ವಿಡಾದವ್ರೆ, ದುಡ್ಡೇನೋ ಇಸ್ಕೊತಾ ಇದ್ದೀರಾ ಅದನ್ನು ನಾವು ಒಪ್ಕೋತೀನಿ. ಆದರೆ ದಯವಿಟ್ಟು ನಿಮ್ಮ ಕಸ್ಟಮರ್ ಕೇರ್ನ 24/7 ಓಪನ್ ಮಾಡಿ. ನಿಮ್ಮ ಕಸ್ಟಮರ್ ಕೇರ್ ಹೆಂಗೆ ಅಂದರೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಅಷ್ಟೇ ವರ್ಕ್ ಆಗೋದು. ಆಮೇಲಿಂದ ಫೋನ್ ಹಾಕಿದ್ರೆ ಸರ್ ಬೆಳಗಿನ ಜಾವ ಫೋನ್ ಮಾಡಿ ಅಂತಾರೆ. ದಯವಿಟ್ಟು ಈಗ ದುಡ್ಡು ಇಸ್ಕೊತಾ ಇದ್ದೀರ ತಾನೆ, ಮುಂಚೆ ದುಡ್ಡು ಇಸ್ಕೊತಾ ಇರಲ್ಲ, ಫ್ರೀ ಇತ್ತು, ಅವಾಗ ಒಪ್ಕೋತೀನಿ. ನಿಮ್ಮ ಕಸ್ಟಮರ್ ಕೇರ್ ಹೆಂಗೆ ಇದ್ದರೂ ಒಪ್ಕೋತಿದ್ವಿ. ಈಗ ದುಡ್ಡು ಇಸ್ಕೊತೀರ ತಾನೆ, ದಯವಿಟ್ಟು ನಿಮ್ಮ ಕಸ್ಟಮರ್ ಕೇರ್ನ 24/7 ವರ್ಕ್ ಆಗೋ ರೀತಿಲಿ ಮಾಡಿ. ಏನಾದರೂ ಕಂಪ್ಲೇಂಟ್ ಹಾಕಿದ್ರೆ ನಿಮ್ಮ ಕಸ್ಟಮರ್ ಕೇರ್ ರೆಪ್ರೆಸೆಂಟೇಟಿವ್ ಇಮಿಡಿಯೇಟಾಗಿ ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡ್ಕೊಳ್ಳೋಂಥ ಕೆಲಸ ಮಾಡಲಿ. ನಾಳೆ ಬೆಳಗ್ಗೆ ಫೋನ್ ಹಾಕಿ, ನಾಳೆ 10 ಗಂಟೆಗೆ ಫೋನ್ ಹಾಕಿ, ಇಲ್ಲ ಸೋಮವಾರ ಫೋನ್ ಹಾಕಿ, ನಾವು ಶನಿವಾರ ಭಾನುವಾರ ರಜಾ, ಈ ರೀತಿ ದಯವಿಟ್ಟು ಹೇಳ್ಬೇಡಿ. ದುಡ್ಡು ಇಸ್ಕೊಳ್ಬೇಕಾದ್ರೆ ದಯವಿಟ್ಟು ಸರಿಯಾಗಿ ಸರ್ವಿಸ್ ಕೊಡಿ. ಇನ್ನು 3ನೇ ಪ್ಲೇಸಲ್ಲಿರುವಂಥ ಕಂಪ್ನಿ ಬಂದು ಏತರ್ ಎನರ್ಜಿ. ಏತರ್ ಎನರ್ಜಿ ಅವರು ಮೇ ತಿಂಗಳಲ್ಲಿ ಒಟ್ಟು 28,200 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ದಾರೆ. ಇವರ ಮಾರ್ಕೆಟ್ ಶೇರ್ ಬಂದು 17% ಇದೆ. ಏತರ್ ಎನರ್ಜಿ ಗಾಡಿಗಳು ಸೂಪರಾಗಿ ಸೇಲ್ ಆಗ್ತದೆ, ಸಮಸ್ಯೆ ಏನೂ ಇಲ್ಲ. ಮುಂದಿನ ತಿಂಗಳು ಅಂದರೆ ಜುಲೈ ತಿಂಗಳಲ್ಲಿ ಹೊಸದಾಗಿ ಏತರ್ EL ಕೂಡ ಲಾಂಚ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಬಟ್ ಲಾಂಚ್ ಆಗೋದು ಜುಲೈಲೇ, ಬಟ್ ನಿಮಗೆ ಬುಕ್ಕಿಂಗ್ ಎಲ್ಲ ಜುಲೈ ತಿಂಗಳಲ್ಲಿ ಶುರು ಆಗ್ಬೋದು. ಬಟ್ ನಿಮಗೆ ಗಾಡಿ ಡೆಲಿವರಿ ಸಿಗೋದು ಹಬ್ಬದ ಟೈಮಲ್ಲೇ. ನನ್ನ ಪ್ರಕಾರ ಆಯುಧ ಪೂಜೆ ಟೈಮಲ್ಲಿ ಇವರು ಡೆಲಿವರಿ ಶುರು ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಎಲ್ಲೂ ಕೂಡ ಕನ್ಫರ್ಮ್ ಆಗಿಲ್ಲ. ಬಟ್ EL ಅಂತೂ ಆದಷ್ಟು ಬೇಗ ಬಂದೇ ಬರುತ್ತೆ ಸ್ನೇಹಿತರೆ. ಯಾಕಂದರೆ ಈಗೆಲ್ಲ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಜನ ಜಾಸ್ತಿ ಎಲೆಕ್ಟ್ರಿಕ್ ಕಡೆಗೆ ಬರ್ತಾ ಇದ್ದಾರೆ. ಆದ್ದರಿಂದ ಏತರ್ ಕಂಪ್ನಿಯವರು ಆದಷ್ಟು ಬೇಗ ELನ ಲಾಂಚ್ ಮಾಡ್ಬೋದು. ನನ್ನ ಪ್ರಕಾರ ಈ ಗಾಡಿ ರೇಟ್ ಬಂದು 1.25 ಲಕ್ಷದಿಂದ 1.5 ಲಕ್ಷದವರೆಗೆ ಇರ್ಬೋದು. ಅಂದರೆ ಏತರ್ ಇಸ್ದ ಏತರ್ 450 ಏನು 1.25 ಲಕ್ಷ 2 ಲಕ್ಷ ಇದೆ, ಅಷ್ಟೊಂದೆಲ್ಲ ಇರಲ್ಲ. ಇದು 1.25 ಲಕ್ಷದಿಂದ 1.5 ಲಕ್ಷದೊಳಗೆ ಫ್ಯಾಮಿಲಿ ಬಜೆಟ್ ಸ್ಕೂಟರ್ ಆಗಿರ್ಬೋದು. ಸೊ ನೀವೇನಾದರೂ ಗಾಡಿ ತೊಗೋಬೇಕು ಅಂದ್ಕೊಂಡಿದ್ರೆ ಹೊಸ ಗಾಡಿ ಏತರ್ ಕಂಪ್ನಿದು, ಸ್ವಲ್ಪ ಮಟ್ಟಿಗೆ ವೆಯ್ಟ್ ಮಾಡಿ. ಯಾಕಂದರೆ ಏತರ್ EL ಬಂದಮೇಲೆ ಅದರಲ್ಲಿ ಏನಿದೆ ಆಪ್ಷನ್ಸ್ಗಳು ಅಂತ ನೋಡ್ಬಿಟ್ಟು ಆಮೇಲೆ ಡಿಸೈಡ್ ಮಾಡಿ. ಇನ್ನು 2ನೇ ಪ್ಲೇಸಲ್ಲಿರುವಂಥ ಕಂಪ್ನಿ ಬಂದು ಬಜಾಜ್ ಆಟೋ. ಬಜಾಜ್ ಕಂಪ್ನಿಯವರು ಮೇ ತಿಂಗಳಲ್ಲಿ 39,100 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ದಾರೆ. ಇವರ ಮಾರ್ಕೆಟ್ ಶೇರ್ ಬಂದು 23% ಇದೆ. ಬಜಾಜ್ ಆಟೋ ಅವ್ರ ಗಾಡಿಗಳಂತೂ ಸೂಪರಾಗಿ ಸೇಲ್ ಆಗ್ತಾಯಿದೆ. ನನ್ನ ಪ್ರಕಾರ ಬಜಾಜ್ ಆಟೋ ಅವರು ಜನವರಿಲಿ C250 ಅಂತ ಹೊಸ ಗಾಡಿನ ಕೇವಲ 94,000ಕ್ಕೆ ಲಾಂಚ್ ಮಾಡಿದರು. ನನ್ನ ಪ್ರಕಾರ ಆ ಗಾಡಿ ಸಕ್ಸಸ್ ಆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವಾಗ ಪೆಟ್ರೋಲ್ ರೇಟ್ ಜಾಸ್ತಿ ಆಯಿತು, ಜನ ಏನು ಮಾಡಿದ್ರು, ಕಮ್ಮಿ ರೇಟಲ್ಲಿ ಸಿಗೋವಂಥ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ತಗೊಳಕ್ಕೆ ಹೋದಾಗ ಇಮಿಡಿಯೇಟಾಗಿ ಸಿಕ್ಕಿದೆ ಬಜಾಜ್ ಆಟೋ. ಯಾಕಂದರೆ ಅದೊಂದೇ ಗಾಡಿ ನಿಮಗೆ ಇವತ್ತಿನ ಮಾರ್ಕೆಟ್ ಪ್ರೈಸಲ್ಲಿ 90,000ರಿಂದ 95,000ದಲ್ಲಿ ಸಿಗೋವಂಥದ್ದು. ನನ್ನ ಪ್ರಕಾರ ಆ ಗಾಡಿ ಸೇಲ್ ಆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲೂ ಕೂಡ ಕನ್ಫರ್ಮ್ ಇಲ್ಲ, ಬಟ್ ನನ್ನ ಪ್ರಕಾರ C250ನೇ ಸಕ್ಸಸ್ ಆಗಿರಬೇಕು. ಅದಕ್ಕೇ ಈ ಸತಿ 39,100 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ದಾರೆ. ಇವ್ರಿಗೂ TVSಗೂ ಬರೀ 3,000 ಅಷ್ಟೇ ಡಿಫ್ರೆನ್ಸ್ ಇರೋದು. ಇನ್ನು ನಂಬರ್ 1 ಪ್ಲೇಸಲ್ಲಿರುವಂಥ ಕಂಪ್ನಿ ಬಂದು TVS ಮೋಟರ್. TVS ಮೋಟರ್ ಅವರು ಮೇ ತಿಂಗಳಲ್ಲಿ 42,300 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡಿದ್ದಾರೆ. ಇವರ ಮಾರ್ಕೆಟ್ ಶೇರ್ ಬಂದು 25% ಇದೆ. ನಂಬರ್ 1 ಪ್ಲೇಸಲ್ಲಿ TVS ಫಿಕ್ಸ್ ಆಗಿಬಿಟ್ಟಿದೆ. ಒಂಥರ ಫೇವಿಕಲ್ ಅಂಟಿಸ್ಕೊಂಡು ಕೂತ್ಕೊಬಿಟ್ಟಿದೆ. ನಂಬರ್ 1 ಪ್ಲೇಸು ಫಿಕ್ಸು. ಯಾಕೆ ಅಂತ ಹೇಳ್ತೀನಿ ಅಂದರೆ, ಬರೋಬ್ಬರಿ ನಾನು 1.5 ವರ್ಷದಿಂದ ನೋಡ್ತಾ ಇದ್ದೀನಿ ನಂಬರ್ 1 ಪ್ಲೇಸಲ್ಲಿರೋದೇ TVS. ಯಾಕಂದರೆ ಗಾಡಿ ಚೆನ್ನಾಗಿದೆ, ಆಲ್ ಓವರ್ ಇಂಡಿಯಾ ಶೋರೂಮ್ ಇದೆ. ಬೇರೆ ಎಲ್ಲ ಕಂಪ್ನಿಗಿಂತನೂ 3 ಕಂಪ್ನಿಗೆ ಅಡ್ವಾಂಟೇಜ್ ಜಾಸ್ತಿ. ಯಾವುದು ಗೊತ್ತಾ? ಒಂದು TVS, 2ನೇದು ಬಜಾಜು, 3ನೇದು ಹೀರೋ ವಿಡಾ. ಯಾಕೆ ಅಂತಂದರೆ ಈ 3 ಕಂಪ್ನಿಗೂ ಆಲ್ ಓವರ್ ಇಂಡಿಯಾ ಶೋರೂಮ್ಗಳಿದೆ. ಒಬ್ಬೊಬ್ಬರ ಹತ್ರನೂ 2,000, 4,000, 6,000 ಅಷ್ಟು ಶೋರೂಮ್ಗಳಿದೆ. ಸೊ ಇವರೇನು ಹೊಸ ಗಾಡಿ ಲಾಂಚ್ ಮಾಡ್ತಾರೆ, ಡೈರೆಕ್ಟಾಗಿ ಶೋರೂಮ್ಗಳಿಗೆ ಡೆಲಿವರ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ಸೇಲ್ ಆಗುತ್ತೆ. ಈಗ ಅದೇ ನಾನು ರಿವರ್ ಮೊಬಿಲಿಟಿಲಿ ಹಂಗಲ್ಲ, ಅವ್ರ ಹತ್ರ ಇರೋದೇ 80 ಶೋರೂಮು. ಅದೇ ನೀವು ಗ್ರೀವ್ಸ್ ಆಂಪಿಯರ್ಲಿ ಹಂಗಲ್ಲ, ಅವ್ರ ಹತ್ರ ಇರೋದೇ ಕಮ್ಮಿ ಶೋರೂಮು. ಇನ್ನು ಇವ್ರ ಹತ್ರ ಥರ ಬನ್ನಿ, ಇನ್ನೂ 750 ಶೋರೂಮ್ ಇದೆ ಅಷ್ಟೇ. ಬಟ್ TVS, ಬಜಾಜು, ಹೀರೋ ವಿಡಾ ಇದೆಯಲ್ಲ, ಈ 3ಕ್ಕೂ ಸಾಲಿಡಾಗಿ ಶೋರೂಮ್ಗಳಿದೆ. ಆಲ್ ಓವರ್ ಇಂಡಿಯಾ 1000 ಗಟ್ಟಲೆ ಶೋರೂಮು, ಸರ್ವಿಸ್ ಸೆಂಟರ್ಗಳಿದೆ. ಸೊ ಇವ್ರಿಗೇನು ಸಮಸ್ಯೆ ಇಲ್ಲ. ಆದ್ದರಿಂದ ಇವ್ರ ಗಾಡಿಗಳು ಸಖತ್ತಾಗಿ ಓಡ್ತಾ ಇದೆ. ಅಷ್ಟೇ ಅಲ್ಲದೆ ಇವ್ರ ಹತ್ರ ಆಲ್ರೆಡಿ 3 ಮಾಡಲ್ ಇದೆ ಎಲೆಕ್ಟ್ರಿಕಲಲ್ಲಿ. ಒಂದು iQube, ಇನ್ನೊಂದು ಆರ್ಬಿಟ್ರು, ಇನ್ನೊಂದು X. 3 ಚೆನ್ನಾಗಿದೆ. ಹೊಸ ವರ್ಷನ್ ಲಾಂಚ್ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ TVS ಮೋಟರ್ ಅವರು 4.7 ಕಿಲೋವ್ಯಾಟ್ ಸಾಮರ್ಥ್ಯದ iQube ಲಾಂಚ್ ಮಾಡಿದ್ದಾರೆ. ಮುಂಚೆ ಅದನ್ನ 3.5 ಇತ್ತು, ಅದನ್ನ ರೀಪ್ಲೇಸ್ ಮಾಡಿ 4.7 ಮಾಡಿದ್ದಾರೆ. ಚೆನ್ನಾಗಿದೆ. ಬರೀ 1,36,000. ಆ ಕಾರಣದಿಂದ ಏನು ಮಾಡ್ತಾರೆ, ಜನ TVS ಮೋಟರ್ಗೆ ಹೋಗ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಏತರ್ಗೂ ಸಮಸ್ಯೆ ಇಲ್ಲ. ಯಾಕಂದರೆ ಏತರ್ನ ಬ್ಯಾಕ್ ಬೋನ್ ಬಂದೇ ಹೀರೋ ವಿಡಾ. ಯಾಕಂದರೆ ಏತರಲ್ಲಿ 40% ಶೇರ್ ಇರೋದೇ ಹೀರೋ ವಿಡಾ ಕಂಪ್ನಿದು. ಒಂಥರ ಹೇಳಬೇಕು ಅಂದರೆ ಏತರ್ ಅನ್ನೋದು ಇಂಡೈರೆಕ್ಟಾಗಿ ಹೀರೋ ವಿಡಾ ಕಂಪ್ನಿದೆ. ಅದು ಎರಡೂ ಒಂದೇ. ಅದಕ್ಕೆ ನೋಡಿ, ಹೀರೋ ವಿಡಾ ಗಾಡಿನ ಏತರ್ಲ್ಲೂ ಚಾರ್ಜ್ ಮಾಡ್ಬೋದು, ಹೀರೋ ಫಾಸ್ಟ್ ಚಾರ್ಜಿಂಗಲ್ಲೂ ಚಾರ್ಜ್ ಮಾಡ್ಬೋದು. ಏತರ್ ಗಾಡಿನೂ ಅಷ್ಟೇ, ಹೀರೋ ಚಾರ್ಜಿಂಗ್ ಸ್ಟೇಷನಲ್ಲೂ ಚಾರ್ಜ್ ಮಾಡ್ಬೋದು, ಏತರ್ ಫಾಸ್ಟ್ ಚಾರ್ಜಿಂಗಲ್ಲೂ ಚಾರ್ಜ್ ಮಾಡ್ಬೋದು. ಎರಡೂ ಒಂದೇ ಕಂಪ್ನಿ. ಸೊ ಹೆಚ್ಚು ಕಮ್ಮಿ ಈಗ ನೀವು ನೋಡ್ತಾ ಇದ್ದರೆ ಹಳೆಯ ಕಂಪ್ನಿಗಳು TVS, ಬಜಾಜ್, ಹೀರೋ, ಈ 3 ಕಂಪ್ನಿದೆ ಸಾಮ್ರಾಜ್ಯ ಆಗಿದೆ.
ಮಿಕ್ಕಿದ ಕಂಪ್ನಿಗಳು ಬರುತ್ತೋ ಇಲ್ವೋ ಅನ್ನೋದು ಮುಂದಿನ ದಿವಸಕ್ಕೆ ಗೊತ್ತಾಗುತ್ತೆ. ಓಲಾ ನಿಜವಾಗ್ಲೂ ಆಪ್ಷನ್ ಇತ್ತು, ನಿಜವಾಗ್ಲೂ ನಂಬರ್ 1 ಪ್ಲೇಸಲ್ಲಿ ಬರ್ಬೋದಂತ ಆಪ್ಷನ್ ಇತ್ತು. ಸರ್ವಿಸ್ ಸರಿ ಕೊಡದೆ ಓಲಾ ಕಂಪ್ನಿ ಹಾಳು ಮಾಡ್ಕೊತು. ಈಗ ನೆಕ್ಸ್ಟು ರಿವರ್ ಮೊಬಿಲಿಟಿ ಮೇಲೆ ತುಂಬ ಜನರು ಫೋಕಸ್ ಇದೆ, ತುಂಬ ಜನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಖಂಡಿತವಾಗ್ಲೂ ರಿವರ್ ಮೊಬಿಲಿಟಿ ಬರ್ಬೋದು ಅಂತ. ಅದಕ್ಕಿಂತ ಇನ್ನೊಂದು ಕಂಪ್ನಿ ಮೇಲೆ ಇತ್ತೀಚೆಗೆ ಜನ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಟಿದ್ದಾರೆ. ಆ ಕಂಪ್ನಿ ಯಾವುದು ಅಂತ ಹೇಳ್ತೀನಿ ಬನ್ನಿ. ಈಗ ಎಲೆಕ್ಟ್ರಿಕ್ ಬೈಕ್ ಸೆಗ್ಮೆಂಟಲ್ಲಿ ನೋಡೋಕ್ಕೋದ್ರೆ ರಿವಾಲ್ಟ್ ಮೋಟರ್ ಅವರು ಮೇ ತಿಂಗಳಲ್ಲಿ ಒಟ್ಟು 740 ಎಲೆಕ್ಟ್ರಿಕ್ ಬೈಕ್ಗಳನ್ನ ಮಾರಾಟ ಮಾಡಿದ್ದಾರೆ. ಅದಾದಮೇಲೆ ಒಬೆನ್ ಎಲೆಕ್ಟ್ರಿಕ್ ಅವರು ಮೇ ತಿಂಗಳಲ್ಲಿ ಒಟ್ಟು 404 ಎಲೆಕ್ಟ್ರಿಕ್ ಬೈಕ್ಗಳನ್ನ ಮಾರಾಟ ಮಾಡಿದ್ದಾರೆ. ಅದಾದಮೇಲಿಂದ ಅಲ್ಟ್ರಾ ವೈಲೆಟ್ ಕಂಪ್ನಿಯವರು ಮೇ ತಿಂಗಳಲ್ಲಿ 380 ಎಲೆಕ್ಟ್ರಿಕ್ ಬೈಕ್ನ ಮಾರಾಟ ಮಾಡಿದ್ದಾರೆ. ಅಲ್ಟ್ರಾ ವೈಲೆಟ್ನ ನಾನು ಯಾಕೆ ಮೇನ್ ಹೇಳ್ತಾ ಇದ್ದೀನಿ ಅಂದರೆ, ಅಲ್ಟ್ರಾ ವೈಲೆಟ್ ಅವರು ಹೋದ ತಿಂಗಳು ಅಲ್ಟ್ರಾ ವೈಲೆಟ್ ಟೆಸ್ರಾಕ್ಟ್ ಅಂದ್ಬಿಟ್ಟು ಹೊಸದಾಗಿ ಎಲೆಕ್ಟ್ರಿಕ್ ಸ್ಕೂಟರ್ನ ಲಾಂಚ್ ಮಾಡಿದ್ದಾರೆ. 1,40,000 ರೂಪಾಯಿಗೆ. ಗಾಡಿ ಅಂತೂ ಸೂಪರ್, ಲುಕ್ ಅಂತೂ ವಂಡರ್ಫುಲ್ ಅಂತ ಹೇಳ್ತೀನಿ. ನನಗೂ ಆಸೆ ಆಗ್ತಾಯಿದೆ ಆ ಗಾಡಿ ತೊಗೋಬೇಕು ಅಂತ, ಬಟ್ ಶೋರೂಮ್ಗಳು ಅಷ್ಟೊಂದಿಲ್ಲ, ಅದಕ್ಕೆ ನಾನು ಸುಮ್ಮನಾಗಿದ್ದೀನಿ. ಬಟ್ ಅಲ್ಟ್ರಾ ವೈಲೆಟ್ ಅವರು ಈಗ ಬೈಕು ಲಾಂಚ್ ಮಾಡಿದ್ದಾರೆ, ಅದ್ರ ಜೊತೆಗೆ ಈಗ ಸ್ಕೂಟರ್ನು ಕೂಡ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ನೋಡೋಣ, ಮುಂದೊಂದು ತಿಂಗಳು ಇಲ್ಲ, ಅದು ಈಗ ಬುಕ್ಕಿಂಗ್ ಓಪನ್ ಇದೆ, ಇನ್ನೂ ಡೆಲಿವರಿ ಕೊಡೋಕ್ಕೆ ಶುರು ಮಾಡಿಲ್ಲ. ನನ್ನ ಪ್ರಕಾರ ಇನ್ನೊಂದು 2-3 ತಿಂಗಳ ಡೆಲಿವರಿ ಕೊಟ್ಟರೆ ಅಲ್ಟ್ರಾ ವೈಲೆಟ್ ಕಂಪ್ನಿ ಅಂತೂ ಖಂಡಿತವಾಗ್ಲೂ ಓಲಾ ಕಂಪ್ನಿನ ಓವರ್ಟೇಕ್ ಮಾಡಿ 5ನೇ ಪ್ಲೇಸಿಗೆ ಬರುತ್ತೆ. ಅಲ್ಟ್ರಾ ವೈಲೆಟ್ ಅವ್ರ ಹತ್ರ ಬೈಕು ಇದೆ, ಅದ್ರ ಜೊತೆಗೆ ಈಗ ಹೊಸದಾಗೇನೋ ಟೆಸ್ರಾಕ್ಟ್ ಅಂದ್ಬಿಟ್ಟು ಸ್ಕೂಟ್ರು ಲಾಂಚ್ ಮಾಡಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದೇನು ಗೊತ್ತಾ, ಅಲ್ಟ್ರಾ ವೈಲೆಟ್ ಬ್ಯಾಕ್ ಬೋನು ಅಂದರೆ ಅದಕ್ಕೆ ಬ್ಯಾಕ್ ಸಪೋರ್ಟ್ ಕೊಡ್ತಿರೋದೇ TVS ಕಂಪ್ನಿ. ಆದ್ದರಿಂದ ಅಲ್ಟ್ರಾ ವೈಲೆಟ್ ಅವ್ರ ಟೆನ್ಷನ್ ಇಲ್ಲ. ಖಂಡಿತವಾಗ್ಲೂ ಅಲ್ಟ್ರಾ ವೈಲೆಟು ಆದಷ್ಟು ಬೇಗ 5ನೇ ಪ್ಲೇಸಿಗೆ ಬರೋಂಥ ಸಾಧ್ಯತೆಗಳು ತುಂಬ ಇದೆ. ಇದಾದಮೇಲಿಂದ ಎಲೆಕ್ಟ್ರಿಕ್ ಕಾರ್ನ ನೋಡೋಕ್ಕೆ ಹೋದರೆ ಮೇ ತಿಂಗಳಲ್ಲಿ ಟಾಟಾ ಕಂಪ್ನಿಯವರು 9,040 ಎಲೆಕ್ಟ್ರಿಕ್ ಕಾರ್ನ ಮಾರಾಟ ಮಾಡಿದ್ದಾರೆ. ಇನ್ನು 2ನೇ ಪ್ಲೇಸಲ್ಲಿರೋದು ಬಂದು ಮಹೇಂದ್ರ ಎಲೆಕ್ಟ್ರಿಕ್ ಅವರು. ಮಹೇಂದ್ರ ಕಂಪ್ನಿಯವರು ಮೇ ತಿಂಗಳಲ್ಲಿ ಒಟ್ಟು 6,386 ಎಲೆಕ್ಟ್ರಿಕ್ ಕಾರ್ನ ಮಾರಾಟ ಮಾಡಿದ್ದಾರೆ. ಇನ್ನು 3ನೇ ಪ್ಲೇಸಲ್ಲಿರುವಂಥ ಕಂಪ್ನಿ ಬಂದು MG ಮೋಟರ್ ಅವರು. MG ಮೋಟರ್ ಅವರು 4,614 ಎಲೆಕ್ಟ್ರಿಕ್ ಕಾರ್ನ ಮೇ ತಿಂಗಳಲ್ಲಿ ಮಾರಾಟ ಮಾಡಿದ್ದಾರೆ. ಕಳೆದ 3 ತಿಂಗಳಿಂದ ನೀವೇನಾದರೂ ಹೋಗಿ ನೋಡೋಕೆ ಹೋದರೆ 1ನೇ ಪ್ಲೇಸಲ್ಲಿ ಟಾಟಾ ಇರೋದು, 2ನೇ ಪ್ಲೇಸಲ್ಲಿ MG ಇರೋದು, 3ನೇ ಪ್ಲೇಸಲ್ಲಿ ಮಹೇಂದ್ರ ಇರೋದು. ಆದರೆ ಈಗೇನಾಗಿದೆ, 1ನೇ ಪ್ಲೇಸಲ್ಲಿ ಟಾಟಾ ಹಾಗೇ ಇದೆ, ಆದರೆ 2ನೇ ಪ್ಲೇಸಲ್ಲಿ MGನ ಓವರ್ಟೇಕ್ ಮಾಡಿ ಮಹೇಂದ್ರ ಬಂದಿದೆ. ಮಹೇಂದ್ರ MGಗಿಂತನೂ ಹತ್ತತ್ರ 1,25,000 ಎಲೆಕ್ಟ್ರಿಕ್ ಕಾರ್ಗಳನ್ನ ಜಾಸ್ತಿ ಮಾರಾಟ ಮಾಡ್ತಾಯಿದೆ. ನನಗೆ ಇನ್ನೊಂದು ಆಶ್ಚರ್ಯ ಏನೋ ಗೊತ್ತಾ, ಟಾಟಾಗೂ ಮತ್ತು ಮಹೇಂದ್ರಗೂ ಬರೀ 2,500 ಎಲೆಕ್ಟ್ರಿಕ್ ಕಾರ್ಗಳಷ್ಟೇ ಡಿಫ್ರೆನ್ಸ್ ಇರೋದು. ಏನಾದರೂ ಮಹೇಂದ್ರದವ್ರು ಒಂದು ಸ್ವಲ್ಪ ಪ್ರೆಷರ್ ಹಾಕಿದ್ರೆ ಖಂಡಿತವಾಗ್ಲೂ ಟಾಟಾನ ಓವರ್ಟೇಕ್ ಮಾಡಿ ನಂಬರ್ 1 ಪ್ಲೇಸ್ಗೆ ಹೋಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ಮೇ ತಿಂಗಳ EVCL ರಿಪೋರ್ಟು ಹೇಗಿತ್ತು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾವು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿತ್ತು, ಸಹಾಯ ಆಯಿತು ಅಂತ ಅನಿಸಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ.